ಮಂದಮತಿಯಿಂದ ನಾನು ಮಾಡಿದ ತೊಂದರೆಗಳನ್ನು ಮನದೊಳಗೆ ಇಟ್ಟಬೇಡ. ಈ ನಿನ್ನ ಪಾದಕ್ಕೆ ನಮಸ್ಕಾರ ಮಾಡವನು. ನಿನ್ನ ಅಪರಾಧವನ್ನು ಕ್ಷಮಿಸಿ ಭೀಮನಂದನ ಮಾಡವನು. ನಿನ್ನ ಪಾದಪತ್ರಗಳಿಗೆ ವಂದನ. ಸಾರಥಿ, ನಮ್ಮ ಜನನಿಯಾದ ಸುಭದ್ರ ದೇವಿ ಆಗಿತ್ತು ಆಜ್ಞಾಗಿತ್ತು ಇನ್ನೇತಕ್ಕದ ಬೈರಹಾರನ ಈ ಕ್ಷಣದ ದ್ವಾರ ಕವಚಿಗೆ ಪಕ್ಕ ಯಾರಿಗಂತೆ ಸಸಿರಕ್ಕೆ ಮಂದಿರವನ್ನು ಸೇರಿ ಮತ್ತೆ ಮಗನಾದ ಲಕ್ಷ್ಮಣನ ಸರ್ವ ಬಂಧು ಬಳಗವನ್ನು ಉತ್ತಮರಾದ ನಾರಿಮಣಿಯರಿಂದ ಒಡಗೂಡಿ ಕಳಶ ಭಜಾಂತರಗಳೊಂದಿಗೆ ದ್ವಾರಕ ನಗರಕ್ಕೆ ಹೋಗಲು ಸಿದ್ಧತೆ ಮಾಡಕಂತೆ. ನಿನ್ನ ಇಷ್ಟದಂತೆ ಸಿದ್ಧತೆಯನ್ನು ಮಾಡಿ ನಿಮ್ಮ ಇಷ್ಟದಂತಾಗಿ ಧ್ವಜ ರವಿಕೋಟಿ ತೇಜ ಅಧಿಕ ಸಂಭ್ರಮದಿಂದ ಬಂದು ಇವಾಗ ಕೌರವಾದಿಗಳನ್ನು ಎದುರುಗೊಂಡು ಬೀಗರ ಬಿಡದ ಮನೆಯಲ್ಲಿರುವರು ಲಗ್ನಕ್ಕೆ ಬಂದ ಬೀಗರ ಬಿಡದ ಮನೆಯಲ್ಲಿರುವರು ನೀನು ಎಲ್ಲ ಮುತ್ತೈದರೊಂದಿಗೆ ಕಳಸ ಗಂಧವನ್ನು ಹಿಡಿದುಕೊಂಡು ಎದುರುಗೊಂಡು ಭರತ ಲಗ್ನ ಮಂಟಪಕ್ಕೆ ಕರೆತರದು. ಸತಿ ಮಹಾಲಕ್ಷ್ಮಿ
ಸುಂದರವಾಗಿ ತೋರೋದಲ್ಲ ಸಾರಥಿ? ಹೌದು ದೇವ. ಎತ್ತಗ ನಡೆದರೆ ಎಷ್ಟು ಪ್ರಕಾಶಮಾನವಾಗಿ ಕಾಣುವುದಲ್ಲ ಸಾರಥಿ? ಹೌದು ಮತ್ತೆ. ಈ ಪುರದ ಮಾರ್ದ್ವಾರವನ್ನು ಪಕ್ಕ ವಲಯಕ್ಕೆ ಹೋಗ ನಡಿ ಸಾರಥಿ. ವೀಕ್ಷಣಮತಿ ಆಯುಮತಿ. ಎಲ್ಲ ಸಾರಥಿ. ದೇವ, ಬಲರಾಮನ ಮಂದಿರವು ಎಷ್ಟು ವಿಚಿತ್ರವಾಗಿ ಕಾಣುವುದಲ್ಲ ಸಾರಥಿ? ಹೌದು ಹೇಳ. ಬಲರಾಮನ ಮಂದಿರವು ಹಿಡಲಿ ಲಗ್ನ ಮಂಟಪದ ಮುಂಭಾಗಕ್ಕೆ ಹೋಗೋಣ ಸಾರಥಿ. ಹದಿನಾಗ್ರತೆ ಎಲ್ಲ ಸಾರಥಿ. ಇಲ್ಲಿ ನೋಡಿದನ ಹೇಳ. ಶ್ರೀಕೃಷ್ಣನ ಸತ್ಯಭಾಮ ದೇವಿಯೊಂದಿಗೆ ಲಗ್ನ ಮಂಟಪದಲ್ಲಿ ಏನು ಹರಿವದನಂತೆ ಮುಂಭಾಗದಲ್ಲಿ ಮುಂಚಿತವಾಗಿ ಆತನಿಗೆ ವಂದನ ಮಾಡುವನು. ನಮೋ ನಮೋ ಐಶ್ವರ್ಯ ಮತ್ತ ಮೇಲೆ ಕೇಳೆ ಭೀಮಪುತ್ರ. ನೋಡಿದ ದೇವ ನೋಡು. ಮೊದಲು ಮುಂದೆ ಮೊದಲಾದವರು ತಮ್ಮ ತಮ್ಮ ಪುತ್ರ ಮಿತ್ರಗಳತ್ರ ಬಂದವರ ಕವಿತರಾಗಿ ಎಷ್ಟು ಆನಂದವಾಗಿ ಹೌದು ದೇವ. ತನಗಾದ ದುರ್ಲಕ್ಷಣಗಳು ಹತ್ತಿದವೆ. ಮೋಕ್ಷಕನಂತೆ ಹದ ಹಲಕ್ಷಣದಿಂದ ಅವಲಕ್ಷಣ ಗಡಿಯನ್ನು ಮೊದಲವರು ಇವನ ಕಥೆಯನ್ನ ಆಮೇಲೆ ನೋಡಿಕೊಳ್ಳೋಣ. ಎನ್ನ ಮಾಯ ಉಪಾಯದಿಂದ ಬರಲಿಕ್ಕೆ ಗೋಚರವಾಗದಂತೆ ಸಸಿರೇಖೆ ಹಂತ ಪರವನ್ನು ಸೇರಲು ಸಾರಥಿ ಮುಂದೆ ನಡೆಸ್ತಾ ಜಾಗೃತಿ. ಸಸಿರೇಖೆ ಹಂತ ಪರವು ಎಷ್ಟು ವಿಚಿತ್ರವಾಗಿ ಕಾಣುವುದಲ್ಲ ಸಾರಥಿ? ಎತ್ತಗ ನೋಡಿದರೆ ಮುತ್ತು ರತ್ನಗಳಂತ ಒಪ್ಪುವ ನವರತ್ನ ಇತ್ತವಾದ ಅಂಶ ತೋರಿಕ ತಲ್ಪದ ಮೇಲೆ ಮಲಗಿರುವ ಸಸಿರೇಖೆಯನ್ನು ಮಾಡಬೇಕಾದರೆ ಸೃಷ್ಟಿ ಮಾಡಿದ ಬ್ರಹ್ಮನಿಗ ಕಡ್ಡ ಸಾರಥಿ. ಇಂಥ ರೂಪ ಲಾವಣ್ಯ ತಪ್ಪುವ ಸಸಿರೇಖೆಯು ಎನ್ನ ತಮ್ಮನಾದ ಹರಿಮಣ್ಣನಿಗೆ ವರ್ಣವಲ್ಲದೆ ಬೈರ ಆ ಸಾರಥಿ ಎನ್ನ ಮಾಯ ಉಪಾಯದಿಂದ ಈ ಸತಿರೇಖೆ ಹತ್ತಿರವಾಗದಂತೆ ಈ ತಲ್ಪ ಸಮೇತವಾಗಿ ಎತ್ತಿಕೊಂಡು ಹೋಗಿ ನಮ್ಮ ಸುಭದ್ರದೇವಿ ಅಮ್ಮನವರ ಸನ್ನದಿಯಲ್ಲಿ ಇಳಿಸಿ ಬಿಡ್ತೀನಿ ಸಾರಥಿ. ಎನ್ನ ಮೋಹದ ಪ್ರಿಯರಾದ ಶಶಿರೇಖ ಮಾವಯ್ಯ, ನಿನ್ನ ಭಾವನಾದ ಗಡದ್ಗತನು ಇಲ್ಲಿಗೆ ಕರೆತಂದಿರುವನು. ನಿನ್ನ ಸುಂದರ ಮುಖವನ್ನು ಕಾಣದಂತೆ ಮಾಡಿದವನು. ನಿನ್ನ ಕಂಡ ಕ್ಷಣವೇ ಎನ್ನ ಸಂತೋಷವಾಯಿತು ಕಾಮನಿ. ನಿನ್ನ ಮೊಗಲಿ ಹಣವನ್ನು ಸೇರಿ ಅತಿಯಾದ ವಿಲಾಸ ಇಬ್ಬರನ್ನು ಮನಸ್ಸಿಗೆ ತಂದುಕೊಂಡು ಕಾಮಸರ ಪೀಡಿತವನಾಗಿ
ಒಂದು ನಿಮಿಷ ಎಂಬುದು ಈಗಂತೆ ತೋರಿದವನು ಸುಂದರಿ. ನಿನ್ನ ಮೊದಲ ಮನ ಇವರ ಮಾಡುವ ಸಮಯದಲ್ಲಿ, ಮದುವೆ ಆಗುವ ಸಮಯದಲ್ಲಿ ಮಾತುಕತೆ ಮತ್ತೆ ಬಿಟ್ಟಿಗೆ ಸತಿ ಕೇಳಿದ ಸಂಗತಿ. ಮಾವಯ್ಯ, ಸತಿ ನಿನ್ನನ್ನು ನಾನು ಯಾವಾಗ ನೋಡೇನು ಎಂದು ಮನದಲ್ಲಿ ಕಳವಳಗೊಂಡೇನು. ಹಾಗೂ ಈಗ ನಿನ್ನನ್ನು ನೋಡಿ ನನಗೆ ಸಂತೋಷವಾಯಿತು. ನನಗೆ ಸಂತೋಷವಾಯಿತು. ಚೆನ್ನಾಗಿ ಹೇಳು. ನಿನ್ನ ಮುಖವನ್ನು ನೋಡಿ ನನಗೆ ಸಂತೋಷವಾಯಿತು ಮಾವ. ನನಗೆ ಸಂತೋಷವಾಯಿತು. ಮಾವಯ್ಯ, ಸುಂದರಿ ಈ ಸುಖದಲ್ಲಿ ಓಲಾಡುವಾಗ ಮಾವ, ಸತಿರೇಖ ಆ ಸ್ವರ್ಗ ಸವಿದಂತೆ ಮನಕ್ಕೆ ಹರ್ಷ. ಸತಿರೇಖ ಉಲ್ಲಾಸ ಉಲ್ಲಾಸ ಉಲ್ಲಾಸವೋ, ಸಂತೋಷ ಸಂತೋಷ ಸಂತೋಷವೋ, ಈ ಸುಖದಲ್ಲಿ ಸತಿರೇಖ ಆಮೇಲೆ ಆದ್ಮೇಲೆ ಮತ್ತಿಗೆ ಆಮೇಲೆ ಆದ್ಮೇಲೆ ಹೇಳು. ಉಲ್ಲಾಸ 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 ಸತಿರೇಖ ಆಮೇಲೆ ಆದ್ಮೇಲೆ ಏನ್ ಮಾಡ್ತೀವಿ? ಆಮೇಲೆ ಆದ್ ಮಳೆ ಬರ್ತದೆ. ಉಲ್ಲಾಸ 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 ಸಂತೋಷವ. ಮಾವ, ಸತಿರೇಖ ಈಗಲಾದರೆ ಸಂತೋಷವಾಯಿತೆ. ಸಂತೋಷ ಸತಿರೇಖ. ಶತ್ರುಗಳಾದ ದುಶ್ಯಾಸನ, ಕರ್ಣ, ಶಕನಿ ಮುಂತಾದ ವೀರರನ್ನು ಒದ್ದುವಡಿಸಿ ಕಳಿಸಿ ಕಂಸಾಸುರ ದಂಸನಾದ ಶ್ರೀಕೃಷ್ಣನಿಗೆ ನನ್ನ ಬಾಹುಬಲದ ಪಟಾಟೋಪದಿಂದ ಹಾರಿಕೆ ಬಿಡ್ತೀವಿ. ನೀನು ಮತ್ತು ಸುಭದ್ರ ದೇವಿಯು ಮತ್ತು ಸತಿರೇಖೆಯು ಒಂದು ಕ್ಷಣ ಸುಮ್ಮನೆ ಇರಬೇಕು ತಮ್ಮನೇ. ನಾವು ಹೋಗಿ ಬರ್ತಿರ್ಬೇಕಂದ್ರೆ ನಿನ್ನ ಮ್ಯಾತಿಗೆ ಮೇಲೆ ಅಣ್ಣನೇ. ರೀಪಕುಲ ಪಟರ ಪಟವನಾದ ಅಣ್ಣ ದಾನವೇಂದ್ರ ಪ್ರಾಣ ಹಾಕಿದೆಯೋ ವಾಯು ಸಹಾಯವಾಗಿ ಬಂದಂತೆ ನಿಮ್ಮ ಮನವರಕ್ಕೆ ಈಡಾಗಿನ ಬಾಯನ್ನು ಬೈರಿಯ ತಾಂಡವನ ದಾದೂರು ನಡವರೇ ಅಣ್ಣ ರಾಜಕೀಯರು. ಆಹೋ ಚಡ್ಡಲ್ಲ ಪಟುತ್ತರ ಹಮ್ಮಿರಿಗೆ ನನ್ನ ತಮ್ಮ ಅಣ್ಣಯ್ಯ ಸಕ್ಕು ಗಕ್ಕುಗಳನ್ನು ಈ ಕಡೆ ಅಲ್ಲದಕ್ಕ ಸಾವಿರದೊಬ್ಬನೇ ಸಾಕು. ಅದೇ ನಾನು ಬರ್ತೀನಿ. ದುರ್ಬರ ವೈರಿಗಳ ಗರ್ಭ ನಿರ್ಭಾಗವಾಗುವಂತೆ ಏರ್ಪಡಿಸುತ್ತ ನಿರ್ಭಯದಿಂದ ದ್ವಾರಕ ನಗರವನ್ನು ಪಕ್ಕ ಅಡ್ಡ ಬಂದವರ ಕಂಡಗುಡ್ಡಗಳನ್ನು ಹೊಡೆಬಡದು ಲಗ್ನ ಮುಗಿಸಿ ಶತ್ರುಗಳಾದ ದುರ್ಯೋಧನ ದುಶ್ವಾಸನ ಮುಂತಾದ
ನಮ್ಮೂರನ್ನ ಒದ್ದೋಡಿಸಿ ನುಗ್ಗು ಮಾಡಿಬಿಡುವ ಸಹೋದರನೇ, ನಾನು ಹೋಗಿ ಬರ್ತಿದ್ದೇನೆ. ಅತಿ ಸಂತೋಷವಾಯಿತು ವೈಭವನೇ. ಜಡಮತಿಯಾದ ಬಲರಾಮನ ಮಗಳನ್ನ ಅಭಿಮನ್ಯನಿಗೆ ಕೊಡದೆ ಗುಡಿಸಿ ಕೋಪದಿಂದ ಸುಭದ್ರ ದೇವಿಗೆ ಕೋಡು ನುಡಿಗಳನ್ನು ಬೇಗ ನುಕ್ಕಿದ್ದಕ್ಕೆ ಅವರಿಗೆ ತಕ್ಕ ಪ್ರಚಿತವನ್ನು ಮಾಡಿಸುವನು. ಬಳಿರಿಗಳ ಸಾರಥಿ ಕಪಟ ಜೂಜವನ್ನಾಡಿದ ಪಾಂಡುಕುಮಾರರನ್ನು ಹರಣಕ್ಕೆ ಸೇರಿಸಿದವರಿಗೆ ಕುದುರೆ ಹಾಡುಗಳನ್ನು ಓತ್ತಿ ಕಡೆಗೆ ಅನ್ನಾಟವನ್ನು ತೀರಿಸಿಕೊಳ್ಳುವರು. ಈ ಬಳಿರ ಹಾಲಲ್ಲ ಇವನಿಗೆ ಸಹಾಯವಾಗಿ ಬಂದೆ ಆದವರ ಸೈನ್ಯವನ್ನು ಗುದ್ದಿ ಕಡೆಗೆ ಬಿಡುವನು. ಎನ್ನ ಮಾಯ ಬಲದಿಂದ ಸಸಿರೇಖೆ ಆಕೃತಿಯನ್ನು ಧರಿಸಿ ಆಮೇಲೆ ಎನ್ನ ಸಾಹಸವನ್ನು ತೋರಿಸುವನು. ಸಾರಥಿ ಯಾರು ಮಾಡುವ ವ್ಯಕ್ತಿ ಸಂಶಯವಾದಿ. ಲಗ್ನಕ್ಕೆ ಪ್ರಾರಂಭ ಮಾಡಿರಿ. ಸಿದ್ಧಪಡಿಸಿರುವೆಯಾ ಮತ್ತು ಕುಡಿಸಿರುವಂತರಾಗಿರಿ. ಬಲರಾಮನೇ ಕಾರ್ಯದುರುಣನೆ. ಸ್ವಾಮಿ ನಿನ್ನ ವಿಠಲದ್ದಾಯಿರಿ ಪ್ರೇಮಿ ಯಾರಪ್ಪ ಸ್ವಾಮಿ ಪುರೋಹಿತರೇ ನಿಮ್ಮ ಇಷ್ಟದಂತೆ ಹೋದವರನ್ನು ಕೂಡಿಸಿರುವನು. ಇನ್ನು ಏನೇನು ಬೇಕಾಗುತ್ತೆ ಅಪ್ಪಣೆ ಕೊಡುತ್ತಾರೆ ಸ್ವಾಮಿ. ಕಾರ್ಯ ದೃಢರೇ ಅಪ್ಪ ಕರ್ಣ, ಫಲದಾನಕ್ಕೆ ಬೇಕಾಗುವುದು ತೆಂಗಿನಕಾಯಿ, ಕೊಬ್ಬರಿ ಬಟ್ಲ, ಉತ್ತುತ್ತೆ, ಕೆಂಪು ಸಕ್ಕರೆ, ಅಕ್ಕಿ, ಬೇಳೆ, ಗೋಧಿ ಹಿಟ್ಟು, ಬೆಲ್ಲ, ತುಪ್ಪ, ಸಾಂಬಾರಿ ಲಕ್ಷಣ ಸಮೇತವಾಗಿ ಮುಂದುವರಿಯದಂತೆ ತಂದುಕೊಡು. ಲಗ್ನದ ಸಂಭ್ರಮಿಗಳಲ್ಲ ಹುಟ್ಟಿಸಿ ಕರ್ಣ, ಕಾರ್ಯ ಮಾಡಿ ಅಹೋ ಸ್ವಾಮಿ ಪುರೋಹಿತರೇ, ಸಂಭವನ ಸಹಿತ ಎಲ್ಲಾ ಸಾಮಗ್ರಿಗಳನ್ನು ಸಿದ್ಧಪಡಿಸಿರುವನು. ಇದೋ ತೆಗೆದುಕೊಂತಾರೆ ಸ್ವಾಮಿ, ಸಜ್ಜನ ಪ್ರೇಮಿ. ಮುಹೂರ್ತೆ ಗೋದಾವರಿ ದಂಡ ಕಾರುಣ್ಯ ಜಂಬದ್ವೀಪೆ ತಾರಾಬಲಂ ಚಂದ್ರಾಬಲಂ ಕಂಕಣಬಲಂ ಮಾಂಗಲ್ಯ ಧಾರಣಂ. ಅಪ್ಪ ಲಕ್ಷಣ ಕುಮಾರ, ನನ್ನ ಕಡೆ ನೋಡುವಂತ ನಾವು ಅಪ್ಪ ಲಕ್ಷಣ ಮೊದಲ ಗೀತೆಗಳನ್ನು ಚೆನ್ನಾಗಿ ಚೆನ್ನಾಗಿ ನೋಡಿದೆಯಾ? ನೋಡುವಂತ ಸ್ವಾಮಿ. ಮಂಗಲ ಸೂತ್ರ ಹಿಡಿದು ಕನ್ಯಮಣಿಯನ್ನು ಕಂಡೆದು ಧರಿಸು ರಾಜಪುತ್ರ ಕೋಮಲ ಗಾತ್ರ. ಆಶ್ಚರ್ಯ ಕಾಣುತ್ತಿದೆ. ಎಣ್ಣೆಗೆ ಬಹಳ ಬಯಸುತ್ತಿದೆ. ಸುಂದರವಾದ ಸಸಿರೇಖೆ ಅಂದವು ಕಂಡು ಮತ್ತೆ ಬ್ರಹ್ಮಣ ಉಂಟವಾಯ್ತೆ ಹೇಗೆ?
ಭಯಂ ಬೆಟ್ಟ ಧೈರ್ಯದಿಂದ ಪುರೋಹಿತರ ಪ್ರಕಾರ ಕಾರ್ಯ ನಡೆಸುವ ಲಕ್ಷಣ, ಮಾಡಬೇಡ ಕಾರ್ಯದಲ್ಲವ ಲಕ್ಷಣ. ಲಕ್ಷಣ ಇಲ್ಲಿಗೆ ಬಾ. ಚೆನ್ನಾಗಿ ನೋಡು. ಮೊದಲಿಗೆ ಮುಖಗಳನ್ನು ಚೆನ್ನಾಗಿ ನೋಡು. ಈ ಮಂಗಲಧಾರಣದ್ದು ಹಿಡಿದುಕೊಂಡು ನಿನ್ನ ಸತಿಗೆ ಕೊಳೆಗೆ ಧರಿಸುವಂತ ನಾವು ರಾಜಪುತ್ರ ಕೋಮಲಗಾತ್ರ. ಆಹೋ ಸ್ವಾಮಿ ಆಚಾರ್ಯರೇ, ಲಕ್ಷಣ ಕುಮಾರ, ಮಂಗಲ ಸೂತ್ರವನ್ನು ಕೈ ಕೊಟ್ಟಿರಿ ನೀವು. ನಾನು ಕಟ್ಟರಕ್ಕೆ ಆದರೂ ನನ್ನ ಅಬ್ಬರನ್ನು ಕಚ್ಚಿತು. ಅಯ್ಯೋ ಕರ್ಣ, ಲಕ್ಷಣ ನಾನು ತಡಲಾದ ನಾನೇ ಹಿಡಿದ ಮಂಗಲವನ್ನು ಚಳರಪ್ಪ ಕಾಣುತ್ತದೆ. ಕರ್ಣ ಲಕ್ಷಣ. ಲಕ್ಷಣ ಆಹೋ ಕರ್ಣ, ಮಾಂಗಲ್ಯ ಸೂತ್ರವು ಚಳಿನಾರವಾದಂತ ತಿಳಿದಿರುವಯ್ಯ. ಇದು ಹಾಸ್ಯ ಮಾಡುವುದಕ್ಕೆ ಸಮಯವಲ್ಲ. ಎಲ್ಲ ಲಕ್ಷಣ, ಆಹೋ ಕರ್ಣ, ಹೆಚ್ಚಿನ ಬೆಲೆ ಉಳ್ಳ ವಸ್ತುಗಳನ್ನು ನಿಮ್ಮ ಮಾವನವರು ಕೊಡುವರು. ನಿನ್ನ ಪರ್ಯಾಸವನ್ನು ನೋಡಿ ಶಶಿರೇಖೆಯನ್ನು ಆಚಿಕೆ ಪಡೆದು ನೋಡೋದೀರ ಗಂಭೀರ. ಯಾತಕ್ಕೆ ಹೀಗೆ ಮಾಡುವೆ? ಸುಂದರಿಯಾದ ಶಶಿರೇಖೆಯ ಮಂದ ಚಂದವನ್ನು ಕಂಡು ನಿನಗೆ ಹುಚ್ಚು ಹಿಡಿದೆ ಹೇಗೆ? ಮನದೊಳೆ ಧೈರ್ಯ ವಹಿಸಿ ಪುರೋಹಿತರು ಹೇಳಿದಂತೆ ಕಾರ್ಯವನ್ನು ನಡೆಸು ಕುಮಾರ. ನಿನಗೆ ವಿಚಾರ. ಅಮ್ಮಯ್ಯ, ಶಶಿರೇಖೆಯು ಅಂದವಾಗಿರು. ಸುಮ್ಮನೆ ಲಗ್ನವನ್ನು ಮಾಡಿಕೊ ಪುತ್ರ ಕೋಮಲಗಾತ್ರ. ಅಮ್ಮಯ್ಯ ಕುಮಾರ, ನನ್ನ ಹುಲಿಯ ಕತ್ತನೆ ಸುಖದಲ್ಲಿದೆ. ಹುಲಿ ಯಂತ್ರವನ್ನು ಕಂಡು ನನ್ನ ಒಲ್ಲೆನೋ ಈಗ ಹೆಂಡತಿ ಅಲ್ಲ. ಹೇಳಲಿ. ಅಪ್ಪ ಲಕ್ಷಣ ಕುಮಾರ, ಆಹೋ ಸ್ವಾಮಿ ಪುರೋಹಿತರೇ, ವೇಳೆಯಾಗಿರುವುದು ಮುಹೂರ್ತ ತಪ್ಪಿ ಹೋಗುವುದು. ಜಾಗ್ರತೆಯಿಂದ ಮಂಗಲಧಾರಣೆ ಮಾಡುವಂತ ನಾವು ಲಕ್ಷಣ. ಮಂಗಲಂ ಮಂಗಲಂ ತಂದನೆ ನನ್ನ ಧೀಮತು. ಇದು ದೊಡ್ಡ ಹುಲಿ. ಬೇಸ ನೋಡು ಅಯ್ಯಪ್ಪ, ಟುವೆಲೆತ್ತಿ ಬೇಸ ನೋಡು. ಇದ್ದಾನ ನನ್ನನ್ನು ನುಂಗುವುದಕ್ಕೆ ಬರೋದು. ಅಯ್ಯೋ ಕರ್ಣ, ಅಹೋ ಲಕ್ಷಣ, ನನ್ನ ಕಾಲುಗಳು ನನ್ನ ಕೈಗಳು ನಡುಗತ್ತಿರುವುದು. ನಾನೇ ಭೂಮಿ ಮೇಲೆ ನಿಲ್ಲುವುದಕ್ಕೆ ಇದಕ್ಕೆ ಗತಿಯನ್ನು ಮಲಿಕರ ಎಲ್ಲ ಲಕ್ಷಣ. ಕರ್ಣ, ನಿನ್ನ ಗಣಿತ ಮಾತಿಗೆ ಇಲ್ಲಿ ಕುಳಿತು ಜನರು ನಕ್ಕರು. ಎಲ್ಲ ನೀ ಹುಚ್ಚನೆ ಹೇಗೆ? ಈ ಶಶಿರೇಖೆ ರೂಪಕ್ಕೆ ಮರಳಾಗಿ ಕಾಮತಲೆ ಏರಿತೆ ಹೇಗೆ? ಈ ಭ್ರಾಂತಿಯನ್ನು ಬಿಟ್ಟು ತರುಣ ಸೂರ್ಯದಲ್ಲಿ ಪುರೋಹಿತರ ಪ್ರಕಾರ ಯಾರಿಗೂ ಕಾಣದಂತೆ ಮಾಂಗಲ್ಯ ಧರಣೆ ಮಾಡುವ ಲಕ್ಷಣ. ಕಾರ್ಯ ಮುಗಿಸುವ ತಕ್ಷಣ. ಆಹೋ ಜನಕ, ನಿದ್ದೆ ಮಾಡಿ ಎದ್ದವನಂತೆ ನೋಡುತ್ತಿರಿಯಲ್ಲ. ಈ ಶಶಿರೇಖೆಯು ಹುಲಿಯಂಗ ಕಾಣುವುದ? ನಿನಗೆ ಹುಚ್ಚು ಹಿಡಿದೆ ಹೇಗೆ? ಈ ಸಭೆಯ ಜನರು ಕನ್ಯಾಮಣಿಯನ್ನು ಒಪ್ಪಿಕೊಂಡಿರುವರಲ್ಲ. ಮಾಂಗಲ್ಯವನ್ನು ಕಟ್ಟು ಮಗನೇ, ಅಮ್ಮಯ್ಯ, ನೀವು ಎಂತ ಕೆಲಸವನ್ನು ಮಾಡಿದಿರಿ? ನನ್ನನ್ನು ಈ ಹುಲಿಯ ಕೈ ಕೊಟ್ಟು ನೀವೆಲ್ಲರೂ ಸುತ್ತುವರಿದೆ. ಹುಲಿ ಯಂತ್ರವನ್ನು ಕಣ್ಣೆ ನನ್ನ ಒಲ್ಲನು ಈಗ ಹೆಂಡತಿ ಅಲ್ಲ.
ಏನಾದರೂ ಹುಚ್ಚಿ ಹಿಡಿತೆ ಹೇಗೆ? ಬಂದ ಜನರೊಳಗೆ ಈ ರೀತಿ ಅವಮಾನ ಮಾಡಬೇಡ. ಬಳಿರೆ ನಿನಗೆ ಸಹಾಯವಾಗಿರ್ಲಿಕ್ಕೆ ನಿನಗೆ ಬಂದ ಭಯವೇನು? ಧೈರ್ಯವನ್ನು ತಾಳು. ನಿನ್ನ ಪಕ್ಕದಲ್ಲಿ ಬಂದು ನಿಲ್ಲುವ ಲಕ್ಷಣ. ಕಾರ್ಯ ಮುಗಿಸುವ ತಕ್ಷಣ ಇದು ಗೊಡ್ಡದಲ್ಲ ಹೇರುವ ದೊಡ್ಡ ಕರಿಕಪ್ಪಂತ ಕಾಣ್ತದೆ. ಈ ದಣ್ಣನ್ನು ನೋಡಿದರೆ ನನಗೆ ಸಂಪೂರ್ಣ ಭಯ ಆಗುತ್ತದೆ. ಅಮ್ಮಯ್ಯ ಅಪ್ಪಯ್ಯ ನನಗೆ ಭಯ ಆಗುತ್ತದೆ. ಎಲ್ಲರಿಗೆ ಕಮ್ಮಿ ಗೊತ್ತಿನ ಇನ್ನು ಮಗೆ ನನಗೆ ಮದುವೆ ಬೇಡ. ನಮ್ಮ ಅಮ್ಮನಿಂತರೂ ನನ್ನ ಕಣಕರೆಯಲ್ಲ. ನೀವಾದರೆ ನಮ್ಮ ಅಪ್ಪನಿಗೆ ನಮ್ಮ ಅಮ್ಮನಿಗೆ ಬಿಡಿದೆ ಬಂದು ಬಂದವರೇ. ಅಪ್ಪು ಮಗನೇ ಭಯವಾದರೆ ನಿಮ್ಮ ಮಗ ಮನೆಯ ದೇವರಿಗೆ ಗುಡುಪು ಕಟ್ಟಿಡು ಮತ್ತು ಜೋಡಿ ತೆಂಗಿನಕಾಯಿ ಹೊಡಿತಿಯನ್ನು ನಮಸ್ಕಾರ ಮಾಡು. ದೇವರ ಕಟಕಟಿನ ಇದ್ದರೆ ಲಕ್ಷಣ ಕಾರ್ಯವೆಲ್ಲ ಮಾಡುವ ತಕ್ಷಣ. ಲಕ್ಷಣ ಈಕೆ ಹೆಂಡತಿ ಅಲ್ಲ. ಈಕೆ ಹೆಂಡತಿ ಅಲ್ಲ. ಈಕೆಯ ಮಾಯದ ರಾಕ್ಷಸಂಗೆ ನೋಡಿದಂತೆ ನೋಡ್ತಾಳೆ. ಈಕೆ ಕಣ್ಣುಗಳನ್ನು ನೋಡಿದ್ರೆ ನನಗೆ ಗುಂಡಿಗೆ ಎಲಬಕರಿಗೆ ನೀರಾಗಿ ಹೋಗ್ತದೆ. ಇನ್ನು ಮೇಕೆ ನನಗೆ ಮದುವೆ ಬೇಡ. ಜಯ ಮಾಡಿ ಅಪ್ಪಯ್ಯ ಕೈ ಬಿಟ್ಟರೆ ಹೋಗೋಣ ಮುಂದೆ. ಬುದ್ಧಿ ಇಲ್ಲದ ಮಗನೇ. ಆಹೋ ಅಪ್ಪಯ್ಯ, ನನ್ನ ಹೊಟ್ಟೆಯಲ್ಲಿ ನೀನು ಎಂಥ ಮಗನ ಹುಟ್ಟಿದ? ನೀನು ಕುರುವಂಶದೊಳಗೆ ಹುಟ್ಟಿ ಅಪರ ಕೀರ್ತಿಯನ್ನು ಗುರಿ ಮಾಡಿದಲ್ಲ. ನಿನಗೆ ನೀನು ಎಂಥ ರಣ ಎಡಿಯೋ ನಾನು ಕಾಣೆನ. ಈಗ ನಾನು ಏನು ಮಾಡಲಿ? ನನಗೆ ಇನ್ನೊಬ್ಬ ಮಗನಿರುವನು ಹೇಗೆ? ಎಲ್ಲ ಲಕ್ಷಣ ಸ್ವಲ್ಪ ಹೋದರೆ ನಿನಗೆ ನಾಚಿಕೆವಿಲ್ಲವೋ ಹೇಗೆ? ಈಗ ಮಾತನಾಡುವುದು ಬಿಟ್ಟು ಭಯವಿಲ್ಲದ ನಿರ್ಭಯದಿಂದ ಮದುವೆ ಮಾಡಿಕ ಲಕ್ಷಣ. ಎಲ್ಲ ಲಕ್ಷಣ ಬಂದ ಜನರೊಳಗೆ ಈ ರೀತಿ ಮಾಡಬೇಡ. ಅವರೆಲ್ಲರೂ ನಿನ್ನನ್ನು ನೋಡಿ ಪಕ್ಕನೆ ಪರಿಹಾಸ ಮಾಡದಿಲ್ಲವೇ? ಶಶಿರೇಖೆಯನ್ನು ನೋಡಿ ಭಯ ಬರುತ್ತದೆ ಎಂದು ಹೇಳುವುದಕ್ಕೆ ನಾಚಿಕೆ ಇಲ್ಲ. ನಿನ್ನಂತ ರಣ ಏಡಿಯನ್ನು ನಾನೆಲ್ಲಿಯೂ ನೋಡಲಿಲ್ಲ. ಬುದ್ಧಿ ಇಲ್ಲದೆ ಉದ್ದರಟೆ ಮಾತನಾಡಿದರು. ಧೈರ್ಯದಿಂದ ಶೀಘ್ರವಾಗಿ ಮಂಗಲಧರಣೆ ಮಾಡುವನಾಗ ಲಕ್ಷಣ ನಿನ್ನಲ್ಲಿಲ್ಲ ಸುಗುಣ. ಅಯ್ಯೋ ತಂದೆ, ಆಹೋ ಲಕ್ಷಣ, ಏನಕ್ಕೆ ಮದುವೆ ಮಾಡುತ್ತಾನನ್ನ ಎನ್ನ ಇಲ್ಲಿ ಕರೆದುಕೊಂಡು ಮಕ್ಕ ಮಾರುವ ಕಾಣುವ ರಾಕ್ಷಿಂಗ. ಅಯ್ಯೋ ಸಿಂಹವೋ ಈತನ ತಂದ ತಂದೆ. ಅಮ್ಮಯ್ಯ, ನಾನು ಸಾಯ್ತೀನಿ ಖಂಡಿತವಾಗಿ ತುಳದಿಲ್ಲ. ನನ್ನ ಆಯುಸು ಮುಕ್ಕುತ್ತ ಬಂದ್ರಲ್ಲ ಶ್ರೀಕೇಶನ ಪಾಲಿಸಬೇಕೆ, ಇಲ್ಲದಿದ್ರೆ ಬದುಕುತ್ತಿಲ್ಲ. ಎಲ್ಲರಿಗೂ ಕೈ ಮುಗುತ್ತೀನಿ. ಎನ್ನ ಮೇಲೆ ನನಗೆ ಅಂದತಿ ಬೇಡ. ಅಪ್ಪಯ್ಯ ಕೈ ಬಿಟ್ಟರೆ ಹೋಗೋಣ ಮುಂದೆ. ಎಲ್ಲ ಲಕ್ಷಣ ಅವಳು ಕರ್ಣ. ನಿನಗೆ ಎಷ್ಟು ಭಯವಿರುವುದು? ನಿನಗೆ ಬಂದ ಭಯವೇನು? ಬಳಿರ್ರೆ ಈಕೆಯು ನಿನ್ನನ್ನು ಏನಾದರೂ ಮಾಡಲಿಕ್ಕೆ ಬಂದರೆ ಚೀನಾಚಿದ್ರೆ ಮಾಡಿಬಿಡುವನು. ನೀನೆಂದಿಗೂ ಭಯ ಪಡುವ ಕೆಲಸವಿಲ್ಲ ಲಕ್ಷಣ. ಕಾರ್ಯ ಮುಗಿಸ ತಕ್ಷಣ. ಅಯ್ಯೋ ಕರ್ಣ, ಅಹೋ ಲಕ್ಷಣ, ಎನ್ನನ್ನು ಕೈಯನ್ನು ಬಿಟ್ಟು ಬಿಡು ಕರ್ಣ. ಎನ್ನನ್ನು ಕಳಬಿಡ ಕರ್ಣ. ಬಿಟ್ಟರೆ
ಸಮಯದಲ್ಲಿ ಅಂಬರದಲ್ಲಿ ನಿಂತು ತುಂಬ ಗಾಂಭೀರ್ಯದಿಂದ ನಮ್ಮ ಮಂಡಲದಲ್ಲಿ ಬೋ ಎಂದು ಅಪ್ಪಳಿಸಿ ಬೊಬ್ಬೆ ನೀಡುತ್ತ ವೈರ ಎಲ್ಲ ಸತ್ತನ್ನು ತುಂಬಿಸಿ ತಮ್ಮನ್ನು ಸಂಬಂಧವಾದ ಬಾಣಗಳನ್ನು ಇವಕ್ಕೆ ಬಂದವರ ಬಾಣಗಳನ್ನು ಕಳೆದು ಗುಡಿಗೆಂಬ ಶಬ್ದದಿಂದ ಭಾಷೆ ಮಾಡ್ತಾನೆ ಸುರಿದು ಮರ್ಯಾದೆಯನ್ನು ಕಳೆದು ಹದಮರಾದ ಕೌರವರನ್ನು ಬಂದು ದಾರಿಯಲ್ಲಿ ಹಿಡಿಯುವಂತೆ ಮಾಡದಿದ್ದರೆ ಎಣ್ಣೆಗೆ ಗಡ್ಡಕ್ಕೆ ರಂಬೆ ಹೆಸರಕ್ಕೆ ಸಾರಥಿ ತಲೆಯಲ್ಲಿರುವುದು ಸಂಗತಿ ಲಿಂಗನ ಮಗ ಶೇಖಪ್ ಅವರು ಲಕ್ಷಣ ಕುಮಾರನಿಗೆ 1001 ರೂಪಾಯಿ ಮಾಡಿರ್ತಾರೆ. ಅಹೋ ಬಲಭದ್ರನೇ ಮೋಹದ ತನೆಗಳಾದ ಎಲ್ಲರೂ ನೋಡುತ್ತಿರಲಾಗೆ ತಯಾರು ಮಾಡಿದಳು. ಮಗಳನ್ನು ಕೊಡುತ್ತೇನೆ ಎಂದು ನಮ್ಮನ್ನು ಕರೆಸಿ ಈ ರೀತಿ ಅವಮಾನ ಪಡಿಸಿದರೆ ನಮ್ಮನ್ನು ಅವಮಾನ ಪಡಿಸಿದರೆ ರೋಹಿಣಿ ಪುತ್ರ ಈ ಬ್ರಹ್ಮಣ್ಣ ಬಂಡಗಳಲ್ಲಿ ನಿಲ್ಲಲಾರದೆ ಪಟ ಪಟನ ಪರಿಗಂಬಿಸಿದು ಕುಟಿಕೆಂಬ ಸಿಂಹತ್ತನಿಗೆ ಕೈದರೆ ದೊಡ್ಡರನ್ನು ಮಾಡಿ ಮಾಡಿ ದುಡುತರ ಪಾಷಾಣ ಹೊರತು ನಮ್ಮ ಸುರಿದು ಮರ್ಯಾದೆಯನ್ನು ಕಳೆದು ಆತಮರಾದ ಕೌರವರನ್ನು ಬಂದದಾರಿಯಲ್ಲಿ ನಿಲ್ಲಂತೆ ಮಾಡದಿದ್ದರೆ ಎನ್ನಗೆ ಘಟತ್ಕರಮ್ಮೆ ಹತ್ರಕ್ಕೆ ಸಾರಥಿ ನೋಡಿದ ಸಂಸ್ಕೃತಿ ಮತ್ತಾವ ಸಂಬಂಧವು ನಿನಗೆ ದೊರೆಯಲಿಲ್ಲವೇ? ಹೇಗೆ ಶಶಿರೇಖೆಯನ್ನು ಕೊಟ್ಟು ಲಗ್ನವನ್ನು ಮಾಡುತ್ತೇನೆಂದು ನಮ್ಮನ್ನು ಕರೆಸಿ ನಮ್ಮನ್ನು ಅಪಮಾನ ಮಾಡಬೇಕೆಂದು ಮಲಮೂತ್ರಗಳ ರಾಶಿ ಮೋಸದ ಕೆಲಸ ತೋರುವಂತೆ ಕಾಣುತ್ತದೆ. ಇವರು ಮಾಡಿದ ದುಷ್ಟ ಕೆಲಸಕ್ಕೆ ನಮ್ಮ ಬಳಗದ ಸೈನ್ಯವಲ್ಲ ಕೈ ಕಾಲು ಮುರಿದುಕೊಂಡು ಕಪಾಳದವಳ ಹೊಡೆದುಕೊಂಡು ಮಣ್ಣು ಗುಡ್ಡೆ ಕಿತ್ತಿ ರಕ್ತ ಸುರಿಸಿ ತಳಮಳಗೊಳ್ಳುತ್ತಿರುವರು. ಇದಕ್ಕೇನು ಅಪ್ಪಣ ಕೊಡುವಂತರಾಗಿ ನೋಡಿ ತೋರ್ಬೊಮ್ಮನೆ ಹೇಳು ಬೇಗನೆ. ಅಯ್ಯೋ ಕರ್ಣ, ಅಹೋ ರಾಜ, ನಮ್ಮ ಕಾರ್ಯಕ್ಕೆ ಕೈಗೂಡಲೇ ಲಗ್ನ ವಿಘ್ನ ಬಂದು ಒದಗಿದ್ದು ಪರ ರಾಜ್ಯರಲ್ಲಿ ತಲೆ ತಗ್ಗಿಸುವಂತಾಯ್ತು ಕರ್ಣ. ಸುಂದರಿಯಾದ ಭಾನುಮತಿ ಎಷ್ಟು ಯೋಚನೆ ಮಾಡಿದರೂ ಪ್ರಯೋಜನ ಇಲ್ಲದಂತಾಯ್ತು. ಮಗನ ಲಗ್ನವು ನಿಂತು ಹೋಯಿತು. ನೀನು ಸದೆ ಕಾಣಬಯ್ಯ ಇನ್ನೆಂತೋ ಬ್ರಹ್ಮನ ಅವನ ಪಡೆದ ಬರೆದಂತಾಗಲಿ ಕಾಂತೆ ಚಿಂತೆ ಮಾಡೋದಕ್ಕೆ ಗಂಟ. ಅಹೋ ನನಗೆ ಆಪ್ತನಾದ ಬರೆದಂದರ ಅಹೋ ದುರ್ಯೋಧನ, ನಾವು ಒಂದು ಗಳಿಗೆ ಆದರೆ ಈ ಸ್ಥಳದಲ್ಲಿ ನಿನ್ನ ಗುಡಿದ ಜಾಗ್ರತೆಯಿಂದ ನಮ್ಮ ಅಚ್ಚಿನ ಒಳಗೆ ಹೋಗೋಣ. ನಡಿ ಕರ್ಣ, ತಡಮಾಡದ ಈಶ. ಅಹೋ ದುರ್ಯೋಧನ ಮಹಾರಾಜನೇ, ಅಹೋ ಕರ್ಣ, ಪರರ ಮಾತು ಕೇಳಿ ಈ ರೀತಿ ಅವಮಾನ ಹೊಂದಬೇಕಾಯ್ತು. ಪಾಂಡವರ ಪಕ್ಷಪಾತಿಯಾದ ಶ್ರೀಕೃಷ್ಣನಿರುವುದು ತಿಳಿಯದೇ ಹೋಯ್ತು. ಬಲರಾಮನ ಮಾತು ನಂಬಬಾರದಾಗಿತ್ತು. ಇನ್ನು ಯಾದವರ ತಂಟೆ ಬೇಡ. ಯಾರಿಗೂ ಗೊತ್ತಾಗದಂತೆ ನಮ್ಮ ಪಟ್ಟಣಕ್ಕೆ ಹೋಗೋಣ ರಾಜ. ಸಾಂದ್ರಗಳು ತೇಜ.
ನಿನ್ನ ಇಷ್ಟ ಅಂತ ಕಲ್ಲು ಹೋಗ್ಬಿಡು. ನಿನಗೇನು ಒತ್ತ ಸತಿ ನಮ್ಮ ಮನೆಯಲ್ಲಿ ಮಗಳೇ ನಮ್ಮ ಪುತ್ರಿ ಎಲ್ಲಿ ಹೋದ ಒಂದು ಯೋಚನೆಯನ್ನ ಮಾಡಬೇಡ. ಮಾತ್ರ ಪಾತ್ರವನ್ನು 3 ಲೋಕ ಭೇದಿಸಿ ಮಗಳನ್ನು ತಂದು ಲಗ್ನವನ್ನು ಮಾಡಿದೆ. ಎಷ್ಟು ಮಾತ್ರಕ್ಕೆ ಚಿಂತೆ ಮಾಡಬೇಡ ಹಾಕ್ಯ ಇವಳನ್ನು ಇಂಬು ಬಿಡದ ಎಲ್ಲ ಸತ್ತನ್ನು ತುಂಬಿಸಿ
ಗುಡಿಸಿ ಹಾರ್ಪಡಿಸಿ ದುರ್ಮಾರ್ಗರಾದ ಕೌರವರನ್ನು ಕೌರವ ಕರ್ನಾಟಕವನ್ನು ಅವಮಾನಗೊಳಿಸಿ ಮರ್ಯಾದೆಯನ್ನು ಗಳಿಸಿ ಭರ್ಗರಿಯುತ್ತ ಮಸ್ತುಗಳನ್ನು ಪಡೆದು ಸುರಿಸುತ್ತಾ ಮಸ್ತುಗಳನ್ನು ಒಡಬಡಿದು ಅವರ ಮೇಲೆ ಹೇಳುಮತ್ರವನ್ನು ಸುರಿಸಿ ಅವರನ್ನು ತಮ್ಮದ ಪಟ್ಟಣ ದಾರಿಯನ್ನು ಹಿಡಿಸಿ ದೀರ್ಘ ಯಶಸ್ಸು ಪಡೆದಿರುವ ಸಾರಥಿ ನೋಡುತ್ತೇನೆ ಮುಂದಿನ ಸಂಗತಿ ಅದೇ ಮಗಲ್ವಾಗಲಿ ಎಂಬುದು. ತಂಗಿ ಸುಭದ್ರದೇವಿ ತನ್ನ ಮಗನನ್ನು ಕರೆದುಕೊಂಡು ಹೆತ್ತ ಹೋದಳೋ ಏನು ತೋಚದಂತಾಯಿತು ಇದರ ಲಕ್ಷಣ. ತಮ್ಮ ಕೃಷ್ಣ, ಅಣ್ಣ ಬಲದೇವ, ನಾನು ಮಾಡಿದ ತಪ್ಪುಗಳು ನಿನ್ನ ಮನದಾಳು ತಾಳುಕೊಳ್ಳದೆ, ನಾನು ಆಡಿದ ಮಾತು ನಿನ್ನ ಮನಸ್ಸಿನೊಳಗೆ ತಾಳಲಾರದೆ ನಿರ್ವಂಚನೆಗದಿಂದ ಎಲ್ಲ ಸಂಗತಿ ಬೇಡಿಯನ್ನು ಮಗಳನ್ನ ವಿವಾಹ ಮಾಡಿಕೊಡು ಶ್ರೀಕೃಷ್ಣ ಇಷ್ಟರಲ್ಲಿ ತಿಳಿಸಿರುವ ಸಂಗತಿ. ಅಣ್ಣ ಬಲದೇವ, ತಮ್ಮ ಮಾಧವ, ಸುಭದ್ರದೇವಿ ಅಂದು ನಮ್ಮ ಮನೆಯನ್ನು ಬಿಟ್ಟು ಅವಮಾನಕ್ಕೆ ಸಹಿಸಲಾರದೆ ಅಡವಿಯಲ್ಲಿ ತಿರುತ್ತಿದ್ದಳು. ಭೀಮಸೇನ ಪುತ್ರ ಘಟೋದ್ಗಜನನ್ನು ಮತ್ತು ಅಭಿಮನ್ಯನನ್ನು ತನ್ನ ಆಶ್ರಮಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಯಾವತ್ತೂ ನಡೆದ ವೃತ್ತಾಂತವೆಲ್ಲ ವಿವರಿಸಿ ಹೇಳಿದಳು. ಆಗ ಅವನು, ಆ ಬಲರಾಮನು, ತಾಯಿ ನಿನ್ನ ಚಿಂತಿಸಬೇಡ, ಆ ಬಲರಾಮ ನಿನ್ನನ್ನು ಈ ಪರಿ ಅವಮಾನ ಮಾಡಿ ಕರಪೀಡಿಸಿ ಊರೊಳಗೆ ಎಳಿಸಿಬಿಟ್ಟನೆ. ಓಹೋ ಜನನಿ, ಇರಲಿ, ನೀನು ದುಃಖ ಪಡೆಯಬೇಡ. ನಾನು ಮಾಯೊಪ್ಪದಿಂದ ದ್ವಾರಕೆ ನಗರಕ್ಕೆ ಹೋಗಿ ಶಶಿರೇಖೆಯನ್ನು ತಂದು ನನ್ನ ಅಭಿಮನ್ಯನಿಗೆ ತಮ್ಮನಿಗೆ ಮದುವೆ ಮಾಡ್ತೇನೆ ವಚನ ಕೊಟ್ಟು ಬಂದು ಶಶಿರೇಖೆ ಅಭಿಮನ್ಯರು ಇರುವರು ಕೂಡಿ ಸುಖ ಸಂತೋಷದಿಂದ ಇರುವರು. ರೋಹಿಣಿ ಪುತ್ರ ಇರುವುದ ನೋಡಿದ ಚರಿತ್ರ. ತಮ್ಮ ಚಕ್ರಧರ, ಅಣ್ಣ ಹರದರ, ಸುಭದ್ರೆಯ ಘಟಕದ ಪರಿಮುಖದಿಂದ ಇಷ್ಟ ಕಾರ್ಯ ನಡೆಸಿದೆ. ಒಳ್ಳೆಯದು ಇರಲಿ. ಈ ಕ್ಷಣವೇ ನಾನು ಹೋಗಿ ಶಶಿರೇಖೆಯನ್ನು ಎಲ್ಲಿ ಲಕ್ಷಣನಿಗೆ ತಂದು ಲಗ್ನ ಮಾಡಿಕೊಡುವೆ. ಇದಕ್ಕೆ ಯಾರಾದರೂ ಅಡ್ಡ ಬಂದರೆ ಈ ಅಲಹಿತದಿಂದ ಕಡಿದು ಚಂಡಿನಂತೆ ದೂರಿ ಬಿಡುವನು ತಮ್ಮ. ಈಗ ಮರ್ಮ. ಅಣ್ಣ ಬಲದೇವ, ತಮ್ಮ ಮಾಧವ, ಛಲದಿಂದ ಪ್ರಯೋಜನವಿಲ್ಲ. ನೀನು ಹಾಡಿದ ಮಾತು ಒಂದು ಉಳಿದಂತೆ ಮಗನ ಮುಂದೆ ಹೇಳಿರುವಳು. ಆ ಮಗನು ಸಡಿಸದೆ ಹೆಬ್ಬುಲಿಯಂತಿರುವನು. ನಿನ್ನನ್ನು ಕಂಡ ಕ್ಷಣಕ್ಕೆ ರೋಷಾಗ್ನಿಂದ ಬೆರೆತು ಇದ್ದದೋಳು ನಿನ್ನನ್ನು ಗುದ್ದಿ ಕೆಳುವುದೆಂಬಕ್ಕೂ ಸಂದೇಹವಿಲ್ಲ. ಮೊದಲು ಎರಡನೇ ಯೋಚನೆ ಮಾಡದೆ ಮೊದಲು ಘಟೋದ್ಗಜನನ್ನು ಸಮಾಧಾನ ಪಡಿಸು. ಸುಭದ್ರ ಅಭಿಮನ್ಯನು ಪ್ರೇಮದಿಂದ ಕರೆತರಲು ಹೋಗು. ಮಾಡಿದರೆ ಫಲಕಾರ್ಯ ಆಗುತ್ತದೆ. ಇಲ್ಲಿಗೆ ಬಂದ ಮೇಲೆ ಇಬ್ಬರಿಗೆ ಲಗ್ನ ಮಾಡಿಕೊಡದೆ ಹಳದರನೇ ಬಹುಬೇಗನೆ. ಕೃಷ್ಣ, ನಿನ್ನ ಮಾತು ಮೀರಿ ಹೋದ ನಡೆದಕ್ಕೆ ತಕ್ಕ ಫಲವನ್ನು ಅನುಭವಿಸಿದರು. ಇನ್ನ ಮೇಲೆ ನೀನು ಹೇಳಿದಂತೆ ಕೇಳುವನು. ಆಚರಿಸುವ ರುಕ್ಮಿಣಪತಿ ಇಷ್ಟು ನಡೆದ ಪತಿ. ಓ ಮಾವ, ನಿನ್ನ ಮನೋವಿಷ್ಟದಂತೆ ನಡೆದುಕೊಳ್ಳುವೆ. ನಿನ್ನ ರೋಷವು ಬಂಧವು ತಾಳದೆ ಧನಮಂಡಲಕ್ಕೆ ಇಳಿದುವ ಧನಶೇಖರ ರಿಪುಗುಳಿ ಭಯಂಕರ. ಆಹೋ ಕಾಳಿಂಗ ವೇದನವಾದ ರೋಗಿನ ತನಯ. ಆಹೋ ಘಟದ್ಗಜರೇ, ಉತ್ಕೃಷ್ಟರಾದ ಧೃತರಾಷ್ಟ್ರದಲ್ಲಿ ಪಟ್ಟಣದಲ್ಲಿ ಇರುಗೊಳಿಸಿದೆ. ತಟ್ಟನ ಗಳಿಸಿ ಅಹೋ ಘಟದ್ಗಜರೇ, ಸರಿಯಾಗಿ ನಾನು ಹೇಳಿದ ಮಾತಿಗೆ ವಚನವನ್ನು ಕೊಟ್ಟರೆ ಎಲ್ಲ ಕೋಪವನ್ನು ಬಿಟ್ಟು ಶಾಂತಿಯನ್ನು ತೊಟ್ಟು ಈ ನರಮಂಡದ ಕಿಳಿಯವರು ಎಲ್ಲ ವಾಯು ತಂದರವಲ್ಲೇ. ಭೀಕರವನ್ನು ತೋರಿಸುವೆ. ನೋಡು ರೇವತಿ ಮತಿ, ನಿನಗೆ ಒಂದು ದೊಡ್ಡ ತಮ್ಮತಿ. ಅಹೋ ಭೀಮಪುತ್ರ, ಅಹೋ ಮಾವ, ನಿನ್ನ ತಂದೆಯಾದ
ಶೌರ್ಯ ಗಂಭೀರದಿ ಅತಿಶಯಗಳಲ್ಲಿ ನಿನಗೆ ಪಟಪಟತನ ನಾನು ಕಾಣಲು. ಆದ ಕಾರಣ ಶಶಿರೇಖೆ ಅಭಿಮನ್ಯನು ವಿವಾಹ ಮಾಡಲು ಮುಹೂರ್ತವು ಸಮೀಪಿಸಿರುವುದು. ಆದ್ದರಿಂದ ವಧುವರನ್ನು ಕರೆದುಕೊಂಡು ತಡ ಮಾಡದೆ ನಡೆಯುವ ಅನುಜಾಗ್ರಮಣಿ ಧೀಮಣಿ. ಎಮ್ಮ ತಂಗಿಯಾದ ಸುಭದ್ರಾ ದೇವಿಯು ಸೋದರಿಯಾದ ಅಭಿಮನ್ಯನು ಕರುತ್ತಿರುವುದಕ್ಕೆ ಹೋಗಲು ನಡಿ ಸಾರಥಿ. ಯಾರ್ ನೀನು? ನಿಮ್ಮ ಅಣ್ಣನಾದ ಬಲಭದ್ರನಮ್ಮ. ನನಗೆ ಅಣ್ಣನೇ ಇಲ್ಲವಲ್ಲ. ಇರುವನಲ್ಲಮ್ಮ ತಂಗಿ. ಯಾರ್ ನೀನು? ಬಲಭದ್ರನು. ಏಕೆ ಬಂದೆ? ಮಗಳ ಕೊಡೋದಕ್ಕೆ ಬಂದಿರವ ತಂಗಿ. ನಮಗೆ ನಿನ್ನ ಮಗಳು ಬೇಕಾಗಿಲ್ಲ. ನಿನ್ನ ಮಗಳಿಗೆ ನನ್ನ ಮಗಳಿಗೆ ನಿನ್ನ ಮಗನ ಬೆಂಬಲ ಬರೆದಿರುವಲ್ಲ ತಂಗಿ. ಓಹೋ, ಬ್ರಹ್ಮನು ಬರೆದಿರುವನು. ಹೌದು ತಂಗಿ. ಅರ್ಜುನನಿಂದೆ ಎದ್ದು ಹೋದವಳು ಹಾಗೆ ಹೀಗೆ ಎಂದು ಬೊಗಳಿದ ನಿನ್ನ ಬಾಯಿ ಈಗ ಋಣ ಸಂಕಲ್ಪವಿರುವುದೆಂದು ಹೇಳಿದೆಯಲ್ಲ. ಅರ್ಜುನನಿಂದ ಎದ್ದು ಹೋದವಳಿಗೆ ಹೇಗೆ ಕೊಡುವೆ ಮಗಳನ್ನು? ಆ ತಾಯಿ ಆ ಮಾತುಗಳು ಹೇಳಬಾರದು ತಂಗಿ. ಇವಾಗ ಈಗ ಹೇಳಬಾರದು. ಹೌದು ತಂಗಿ. ಏಕೆಂದ್ರೆ ಈಗ ನಿನ್ನ ಕಾರ್ಯ ನೆರವೇರಬೇಕು. ಹೌದು ತಂಗಿ. ನಮಗೇನು ಅವಮಾನವಾದರೂ ಸಹಿಸಬೇಕು. ನಿನಗೇನು ಅವಮಾನ ಮಾಡಿದವನು ತಂಗಿ? ಏನಾಗಲಿ ನಾನು ಶ್ರೀಕೃಷ್ಣನನ್ನು ಕೇಳುವೆ. ಅಣ್ಣಯ್ಯ ಎಲ್ಲಿರುವೆ? ಅಣ್ಣಯ್ಯ. ತಂಗಿ ಸುಭದ್ರಾ, ಏನು ಮಾಡುವೆ? ಅಣ್ಣನಾದ ಬಲಭದ್ರನು ಅಣ್ಣನಾದ ಬಲಭದ್ರನು ಮಾಡಿದ ಕೀರ್ತಿ ಮನವೆಲ್ಲಡೆ ಪರಮ ಸಂತೋಷದ ಭರಿತವಾಗಿ ದ್ವಾರಕೆ ನಗರಕ್ಕೆ ಬಂದು ಶಶಿರೇಖಾ ಅಭಿಮನ್ಯರಿಗೆ ಲಗ್ನವನ್ನು ಮಾಡಿ ನೇತ್ರಾನಂದ ಪಡು. ಇನ್ನ ನಿನ್ನ ಮನ ದಿಗುಡು ಬಿಡು ತಂಗಿ ಕೋಮಲಾಂಗಿ. ಶ್ರೀಹರಿ. ಅಮ್ಮ ಸುಭದ್ರಾ, ಎಲ್ಲವೂ ನಿನ್ನ ಮಾಯ ಅಲ್ಲವೇ? ಹೌದು ತಂಗಿ. ಅಣ್ಣಯ್ಯ ತಂಗಿ, ನೀನು ಹೇಳಿದಂತೆ ನಡೆದುಕೊಳ್ಳುವೆನು. ಈಗಲ್ಲಿ ನನ್ನ ಅಣ್ಣನಾದ ಬಲರಾಮನ ಮಗಳನ್ನು ನನ್ನ ಸೊಸೆಯಾಗಿ ತಂದುಕೊಳ್ಳುವೆನು. ಅಣ್ಣಯ್ಯ. ತಂಗಿ ಸುಭದ್ರಾ, ಆಡಿದ ಮಾತೇನು ಆಡಿದೆ ಹೋಗಲಿ. ಹೌದು ತಂಗಿ. ಎಷ್ಟಾದರೂ ಒಡ ಹುಟ್ಟಿದವರಲ್ಲ ತಂಗಿ. ಈಗೆಷ್ಟು ನಗು ಬಂದಿರುವುದು. ಹೌದು ತಂಗಿ. ಮತ್ತೆ ತಂಗಿ ಪ್ರೀತಿ ಹೌದಲ್ಲವೇ? ಹೌದಲ್ಲ ತಂಗಿ. ನೋಡೋಕೆಲ್ಲ ಹೋಗಿತ್ತು ಪ್ರೀತಿ. ಸಮಯ ಬರುವಾಗ ಯಾರು ಮಾಡುವುದು ಏನಿರುವುದು ತಂಗಿ? ಕಾಲ ಬಂದಾಗಲೇ ನಡೆದುಕೊಳ್ಳಬೇಕಲ್ಲವೇ? ಹೌದು ತಂಗಿ. ಹಾಲು ಇದ್ದಾಗ ಹಬ್ಬ ಮಾಡಬೇಕು. ಹಾಲಿಲ್ಲದಾಗ ಹಬ್ಬ ಮಾಡಿದರೆ ನಾವು ಹಬ್ಬ ಮಾಡುವುದಿಲ್ಲ. ದುಡ್ಡಿದ್ದಾಗಲೇ ಬಯಲಾಟ ಆಡಬೇಕು. ಹೌದು ತಂಗಿ. ಇದು ನಮ್ಮ ಅದೃಷ್ಟ ಇವತ್ತಾಡಿರುವುದು. ಹೌದು ತಂಗಿ. ಹೌದಲ್ಲವೇ? ಹೌದು ತಂಗಿ ಸುಭದ್ರಾ. ಮೇಲಿನವನೇ ರಕ್ಷಿಸಿದಾಗ ನಾನೇತಕ್ಕೆ ರಕ್ಷಿಸಬಾರದು ನಿನ್ನನ್ನು? ಅಣ್ಣಯ್ಯ. ಸುಂಕಲಮ್ಮ ದೇವಿ ಪ್ರಸನ್ನ ನಮ್ಮಿಗೆ ವರವನ್ನು ಕೊಟ್ಟಿರುವಲ್ಲ ತಂಗಿ ಸುಭದ್ರಾ. ಆನಂದದಿಂದ ಅಣ್ಣ ತಂಗಿಯರು ಸೇರಿ ಎನ್ನ ಮಗನಿಗೆ ವಿಜೃಂಭಣೆಯಿಂದ ಲಗ್ನ ಮಾಡಿಕೊಡೋಣ. ಮಾಡುವಲ್ಲ ತಂಗಿ. ಎಲ್ಲಿರುವೆ ಮಗನೇ? ಎದ್ದು ಬಾ. ಸೊಸೆಗೆ ತಾಳಿಯನ್ನು ಕಟ್ಟು ಕಂದ. ಆಗುವುದು ಆಗ ಎನ್ನ ಮನಕ್ಕೆ ಆನಂದ. ಅದು ಸಿಟ್ಟಾಗಿ ಅಭಿಮನ್ಯು ಕುಂತನಮ್ಮ. ಅಭಿಮನ್ಯು
ಸೊಸೆಯಾದ ಶಶಿರೇಖೆಯನ್ನು ಎತ್ತಿಕೊಂಡು ಬಂದ ಕಾರಣಕ್ಕಾಗಿ ನನ್ನಣ್ಣನಾದ ಬಲರಾಮನು ಸೋತು ನನ್ನಲ್ಲಿಗೆ ಬಂದನು. ಈಗ ನನ್ನ ಮಗನ ಲಗ್ನವನ್ನು ವಿಜೃಂಭಣೆಯಿಂದ ಮಾಡೋಣ. ಕಂಡಿಯ ಪುತ್ರ ನೀನೇ ಕೋಮಲಗಾತ್ರ. ಕೃಷ್ಣ ಪರಮಾತ್ಮರು ಹೇಳಿದ ಪ್ರಕಾರ ನಮ್ಮ ತಾಯಿಯಾದ ಸುಭದ್ರದೇವಿ ಒಡಂಬಟ್ಟಳು ಹೊರಗತಕ್ಕೆ ಬಲೆ ರಥವನ್ನು ಸಿದ್ಧ ಮಾಡಿ ದ್ವಾರಕವತಿಗೆ ರಥವನ್ನು ಸಿದ್ಧ ಮಾಡಿ ಸುಡುಕಿದ ರಥವನ್ನು ಬಿಡ್ತಾರದೆ ಸಂತೋಷವಾಗಿದ್ದ ಮಾತೆ ಹಾಲು ಸಕ್ಕರೆ ಕುಡಿದಂತಾಯ್ತಲ್ಲವೇ? ಹಾಲು ಸಕ್ಕರೆ ಜೇನುತುಪ್ಪ ಕುಡಿದಂತಾಗಿದ್ದಮ್ಮಯ್ಯ. ಆ ಸ್ವರ್ಗ ಮೂರೇಗೇನು ಸಿಕ್ಕಂತಾಯ್ತಲ್ಲವೇ? ಹೌದಮ್ಮಯ್ಯ. ಹಾಗಾದ್ರೆ ಮುದ್ದಾದ ಸೊಸೆಯ ಹೆಸರನ್ನ ಹೇಳು ಪುತ್ರ ಕೋಮಲಗಾತ್ರ. ಅದು ಇನ್ನು ನಾನು ಕೇಳಿಲ್ಲ ಸುಂದರಿ ಅಮ್ಮಯ್ಯ. ಹೇಳಬೇಕು. ಕರ್ಜೆಂಟ್ ಕೊಟ್ರೆ ಕರ್ದಲ್ಲೇ ಬರ್ತಾಳೆ ಶಶಿರೇಖಾ. ಅಮ್ಮ ಮುದ್ದಾದ ಸೊಸೆ
ರಾಮಯ್ಯ. ಅತ್ತೆಮ್ಮ ಒಗಟಾಗಿ ಹೇಳ್ಬೇಕು. ಕಡ್ಲಿ ಕೊಟ್ರೆ ಕರ್ದಲಿಗೆ ಬರ್ತಾನ ಅಭಿಮನ್ಯು. ಸಂತೋಷವಾಯಿತು. ಮುಂದೆ ನಿನ್ನ ತಡವಾಸಕ್ಕೆ ಏಕಾತ ಮುಂದಕ್ಕೆ ನಾರಿ ಎಂದು ಪ್ರೇಮ ಸುಂದರಿ Thank you.
ಅದೇ ಚೆನ್ನಾಗಿ ಹೇಳು. ಶೂಟಿಂಗ್ ರಥವನ್ನು ಬಿಡತಾ ಅಂತ ನಿನ್ನಿಷ್ಟದ ಸುಂದರಿ ಜೊತೆಯಾಗಿ ಹಿತವಾಗಿ